ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗೆ ಬಂದಿಳಿದಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ದೇವನಹಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಸುರ್ಜೇವಾಲಾ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಿದ್ದಾರೆ ಸುರ್ಜೇವಾಲಾ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಸುರ್ಜೇವಾಲಾ ನಿನ್ನೆ ಮೀಟಿಂಗ್ನಲ್ಲಿ ಇದ್ರು. ಸುರ್ಜೇವಾಲಾ ಅವರ ಸುಪರ್ದಿಯಲ್ಲೇ ಮುಖ್ಯಮಂತ್ರಿಗಳ ಬದಲಾವಣೆ ಕೂಡ ನಡೆಯುತ್ತೆ. ಹೀಗಾಗಿ ಸುರ್ಜೇವಾಲಾ ಅವರು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಕರ್ನಾಟಕಕ್ಕೆ. ಸುರ್ಜೇವಾಲಾ ಅವರು ಈಗ ಕರ್ನಾಟಕಕ್ಕೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಿದ್ದಾರೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಿದ್ದಾರೆ. ಸಿಎಂ ಬದಲಾವಣೆ ಪ್ರಕ್ರಿಯೆ ಬಗ್ಗೆ ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ನಡೆಸ್ತಾರೆ. ನಾಳೆ ಸಿದ್ದರಾಮಯ್ಯ ನಿವಾಸದಲ್ಲಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕೂಡ ಭಾಗಿಯಾಗ್ತಾರೆ. ಶುಕ್ರವಾರ ಬೆಳಿಗ್ಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಸುರ್ಜೇವಾಲಾ ಅವರ ಪಾತ್ರ ತುಂಬಾ ದೊಡ್ಡದು ಈ ಪ್ರಕ್ರಿಯೆಯಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಹೇಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಹೇಶ್, ದೇವನಹಳ್ಳಿ ಏರ್ಪೋರ್ಟ್ ಈಗ ಸಿಕ್ಕಾಪಟ್ಟೆ ಬ್ಯುಸಿಯೆಸ್ಟ್ ಏರ್ಪೋರ್ಟ್. ಯಾಕೆ ಅಂದ್ರೆ ಅಲ್ಲಿನ ಚಲನವಲನಗಳು ಕೂಡ ರಾಜ್ಯದ ರಾಜಕಾರಣದ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಹೀಗಾಗಿ ದೇವನಹಳ್ಳಿ ಏರ್ಪೋರ್ಟ್ ಇಂದ ಏನಿದೆ ಲೇಟೆಸ್ಟ್ ಮಾಹಿತಿ? ಹೆಸರಾದ ಏನು ಪ್ರತಿಯೊಂದು ಈಗ ಇರುವಂತ ರಾಜಕೀಯ ಸನ್ನಿವೇಶಗಳು ಏನಿದಾವೆ ಎಲ್ಲ ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿರುವಂತ ವ್ಯಕ್ತಿ, ಅದು ಏಕೈಕ ವ್ಯಕ್ತಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ರಾಜ್ಯ ಉಸ್ತರಾಗಿರುವಂತ ಸುರ್ಜೇವಾಲಾ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೇಂದ್ರೀಕೃತ ಆಗಿರುವಂತದ್ದು. ಇವರು ಡೆಲ್ಲಿಯಿಂದ ಯಾವ ಹೈಕಮಾಂಡ್ ಇಂದ ಯಾವ ಸಂದೇಶವನ್ನ ಒತ್ತು ತಂದಿದ್ದಾರೆ, ಮತ್ತೆ ನಾಳೆ ನಡೆಯುವಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಮತ್ತೆ ನಾಳೆ ಬೆಳಗ್ಗೆ ಅಂದ್ರೆ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಲಿರುವ DCM ಶಿವಕುಮಾರ್ ಅವ್ರ ಜೊತೆ ಮಾತಾಡಿ ಯಾವೆಲ್ಲ ಬೆಳವಣಿಗೆಗಳನ್ನ ಮನಗಂಡು ಯಾವ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋ ಒಂದು ಕುತೂಹಲ ಸಾಮಾನ್ಯವಾಗಿ ಕಾಂಗ್ರೆಸ್ ವಲಯ ನಾಯಕರಿಗೆ, ಸಚಿವರಿಗೆ ಮತ್ತು ಕಾರ್ಯಕರ್ತರಿಗೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಡೆಲ್ಲಿಯಿಂದ ಬಂದಂತ ಸುರ್ಜೇವಾಲಾ ಏನಿದ್ದಾರೆ ಇಲ್ಲಿ ಸಹ ಯಾವುದೇ ರೀತಿಯಾದಂತ ಒಂದು ಪ್ರತಿಕ್ರಿಯೆಯನ್ನ ನೀಡಿದೆ. ಅಂದ್ರೆ ಹೈಕಮಾಂಡ್ ಏನು ಸೂಚನೆ ಮಾಡಿದೆ ಅದನ್ನ ಗೋಪ್ಯವಾಗಿ ಇಟ್ಟುಕೊಂಡು ಇವತ್ತು ಬೆಂಗಳೂರು ಕಡೆ ತೆರಳಿರುವಂತದ್ದು. ಈಗಾಗಲೇ ಬೆಂಗಳೂರಿನಿಂದ ಹಲವಾರು ಶಾಸಕರು ಸಹ ಡೆಲ್ಲಿಯಿಂದ ಬೆಂಗಳೂರು ಕಡೆ ಮಕ್ಕ ಮಾಡಿರುವಂತದ್ದು. ಅವರು ಸಹ ಯಾವುದೇ ಒಂದು ಗೌಪ್ಯ ಮಾಹಿತಿ ಹೈಕಮಾಂಡ್ ವಲಯದಲ್ಲಿ ಯಾವೆಲ್ಲ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಮಾಧ್ಯಮಗಳ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡೇ ಇದನ್ನ ಸೂಚನೆ ಮಾಡಿದೆ, ಯಾವುದೇ ರೀತಿಯಾದಂತ ಗೊಂದಲದ ಹೇಳಿಕೆಗಳನ್ನ ನೀಡಬೇಡಿ, ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಹುದು, ಮತ್ತೆ ನಾವು ಮುಂದೆ ಸೂಚನೆ ಏನಿದೆ ಮತ್ತೆ ಗೋಪ್ಯತೆ ಏನಿದೆ ಅದನ್ನ ತಲುಪಲಿಕ್ಕೆ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಾವುದೇ ರೀತಿಯಾದಂತ ಹೇಳಿಕೆಗಳನ್ನ ಕೊಡದೆ ಬೆಂಗಳೂರು ಕಡೆ ಮಕ್ಕ ಮಾಡಿರುವಂತದ್ದು. ಇನ್ನೊಂದು ವಿಚಾರ ಏನಂತಂದ್ರೆ ನೆಲಮಂಗಲ ಶಾಸಕ ಹೇಳಿರುವಂತದ್ದು ಈ ಸಲ ಆನೇಕಲ್ ಶಿವಣ್ಣ ಅವರು ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವಂತ ಎಲ್ಲಾ ರೀತಿಯ ಅನುಮಾನಗಳು ಹೆಚ್ಚಾಗಿರುವಂತದ್ದು. ರಾಧಾ. ಓಕೆ ಮಹೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ